ನಮ್ಮ ವ್ಯೂವರ್ಸ್ಗೋಸ್ಕರ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ಏನು ಅಂತ ಸ್ವಲ್ಪ ಹೇಳ್ತೀರಾ ಸರ್? ನಾನು ಆ್ಯಕ್ಚುಲಿ ಈ ಫೀಲ್ಡ್ನಲ್ಲಿನೇ ಪ್ರಾಕ್ಟೀಸ್ ಮಾಡೋದ್ ಕಡೆಯಿಂದ ಇವಾಗ ಗೂಗಲ್ನಲ್ಲಿ ಟಾಪ್ ಸರ್ಚಸ್ನಲ್ಲಿ ಇದು ಒಂದು ಟಾಪ್ ಸರ್ಚ್ ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನು, ರೈಟ್. ಅಥವಾ ಕನ್ನಡದಲ್ಲಿ ಹೇಳಬೇಕಂದ್ರೆ ನಿಮೂರು ದೌರ್ಬಲ್ಯತೆ ಅಥವಾ ನಿಮೂರುವಿಕೆ ಸಮಸ್ಯೆ. ಸೊ ಇದು ನಿಮೂರಿಕೆ ಸಮಸ್ಯೆ ಯಾಕೆ ಬರ್ತಾ ಇದೆ? ಒಂದು ಕಾಲ ಇತ್ತು, ಮೇ ಬಿ ಡ್ಯೂರಿಂಗ್ ಜಸ್ಟ್ ಬಿಫೋರ್ ಟು ಕೋವಿಡ್ ನಾನು ಪ್ರಾಕ್ಟೀಸ್ ಮಾಡಿದಾಗ ನನ್ನ ಒ ಪಿ ಡಿನಲ್ಲಿ ಜಾಸ್ತಿ ಬರೋ ಪೇಷಂಟು ಸ್ವಲ್ಪ 45 ಆದಮೇಲೆ ಡಯಾಬಿಟಿಕ್ಕು ಅಥವಾ ಸ್ವಲ್ಪ ಓಬೇಸ್ ಇದ್ದಾರೆ ಅಥವಾ ಸ್ವಲ್ಪ ಅಂದರೆ 40 ಆದಮೇಲೆ ಈ ಈಗ ಪೇಷಂಟ್ ಜಾಸ್ತಿ ಇವಾಗ ಬರ್ತಿದ್ರು. ಮುಂಚೆ ಬರ್ತಿದ್ದು ಹೇಳ್ತಾ ಇದ್ದೀರಾ? ಕೋವಿಡ್ಗಿಂತ ಮುಂಚೆ ಈ ಕೋವಿಡ್ಗಿಂತ ಪೇಷಂಟ್ ಮುಂಚೆ. ಜಾಸ್ತಿ ಇದ್ರು. ಹ್ಮ್. ಬಟ್ ಪೋಸ್ಟ್ ಕೋವಿಡ್ ಏನಾಗಿದೆ, ಹ್ಮ್. ದೇರ್ ಇಸ್ ಎ ಡ್ರಾಸ್ಟಿಕ್ ಚೇಂಜ್. ಹ್ಮ್. ಇವಾಗ ಏನಾಗಿದೆ, ಆಲ್ಮೋಸ್ಟ್ 80% ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪೇಷಂಟ್ ಏನು ಬರ್ತಾ ಇದಾರಲ್ಲ, ಯಂಗ್ ಹುಡುಗರು ಬರ್ತಾರೆ ಫ್ರಮ್ ದ ಏಜ್ ಗ್ರೂಪ್ ಆಫ್ 20 to 35. ಹ್ಮ್. ಸೊ ಆ ಏಜ್ ಅಲ್ಲಿ ಅವರು ಹೆಲ್ತಿಯೆಸ್ಟ್ ಇರಬೇಕು, ಹೆಲ್ದಿಯೆಸ್ಟ್ ಇರಬೇಕು. ಸೊ ಈ ಥರ ಇದೆ. ಬಟ್ ಈಗ ಫಸ್ಟ್ ನಾನು ಏನು ಹೇಳ್ತೀನಿ ಅಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮೂರು ದೌರ್ಬಲ್ಯತೆ ಅಂದರೆ ಏನು? ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂದರೆ ನಿಮಗೆ ಅನೇಬಲ್ ಟು ಗೆಟ್ ಎರೆಕ್ಷನ್ ಅಥವಾ ಅರಾಸ್ ಆಗಕ್ಕಾಗ್ತಾ ಇಲ್ಲ, ಅಥವಾ ಪೆನಿಸ್ನಲ್ಲಿ ಕರೆಕ್ಟಾಗಿ ಉದ್ರೇಕ್ ಬರ್ತಾ ಇಲ್ಲ, ಅಥವಾ ಬ್ಲಡ್ ಫ್ಲೋ ಬರ್ತಾ ಇಲ್ಲ. ಒಂದು. ಎರಡನೇ, ಬ್ಲಡ್ ಫ್ಲೋ ಬರ್ತಾ ಇದೆ ಬಟ್ ಯು ಆರ್ ನಾಟ್ ಏಬಲ್ ಟು ಮೇಂಟೈನ್ ಇಟ್ ಫಾರ್ ಲಾಂಗರ್ ಪೀರಿಯಡ್, ಜಾಸ್ತಿ ಟೈಮ್ವರೆಗೆ ಅದಕ್ಕೆ ಹೋಲ್ಡ್ ಮಾಡೋಕ್ಕಾಗ್ತಾ, ಸಸ್ಟೈನ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಇದಕ್ಕೆ ಏನಂತೀವಿ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮೂರು ದೌರ್ಬಲ್ಯತೆ ಅಂತೀವಿ.